ಕ್ಯಾಶ್ ಕೌಂಟ್ರು ಯಜಮಾನ ಇಲ್ಲಿ ಕೂತಿರ್ಬೇಕು. ಹೋಟ್ಲಾದ್ರು ಅಷ್ಟೇ, ಯಾವ್ದನ್ನ ಆಗಲಿ ಅರ್ಧ ರೋಲಿಂಗ್ ಶಟ್ರು ಗಾರ್ಮೆಂಟ್ಸ್ಗೆಲ್ಲ ಮಾಡ್ತಾ ಇದೀನಿ ವಾಸ್ತು. ದೊಡ್ಡ ದೊಡ್ಡ ಗೋಡನ್ಗಳು ನಾನೇ ಪ್ಲಾನ್ ಹಾಕ್ಸಿ ನಾನೇ ಕೊಡ್ತಾ ಇದ್ದೀನಿ, ಎಲ್ಲ ಕಡೆ ಓಪನ್ ಕೊಡ್ತಾ ಇದ್ದೀನಿ. ನನ್ನ ಹತ್ರ ಬಂದು ಸರ್ ತುಂಬ ಲಾಸಲ್ಲಿ ಇದ್ದೀನಿ ಅಂತ ಕರ್ಕೊಂಡೋಗಿ 4 ಫ್ಲೋರ್ ತೋರಿಸಿದ್ರು, ಕೆಳಗಡೆ ಮೇಲ್ಗಡೆ ಎಲ್ಲ. ಮತ್ತೆ ಹೊಸದು ಸ್ಟಾರ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನಡೀತಾ ಇದೆ, ಫುಲ್ ಖುಷಿಯಾಗಿದ್ದಾರೆ. ಅವರು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗೆ ಮಾಡ್ತಾರೆ, ವಾಸ್ತು ನೋಡಲ್ಲ. ಎಲ್ಲೋ ತಗೊಂಬಂದು ತಗೊಂಬಂದು ಇಲ್ಲ ಹಾಕ್ತಾರೆ, ಇಲ್ಲಿ ತಗೊಂಬಂದು ಎಲ್ಲ ಹಾಕ್ತಾರೆ, ಎಲ್ಲ ಮಿಸ್ಪ್ಲೇಸ್ ಮಾಡ್ತಾರೆ. ಜನಾಕರ್ಷಣೆ ಬೇಕು ಮೈನು. ಬಿಸ್ನೆಸ್ ಮೀನ್ಸ್ ಜನಾಕರ್ಷಣೆ ಇಲ್ಲದೇ ಇದ್ರೆ ಆ ಪ್ಲೇಸಲ್ಲಿ ಏನೂ ನಡೆಯಲ್ಲ. ಗೊತ್ತಾಗಿರ್ತಾರೆ, ಹಳೇ ಅಂಗಡಿ ಇರ್ತದೆ, ಅದು ಏನಕ್ಕೆ ಹೋಗ್ತಾರೆ ಹೇಳಿ, ಏನೋ ಪಕ್ಕದ ಅಂಗಡಿ ಒಂದು ಸಕ್ಕತ್ತಾಗಿ ಮಾಡಿರ್ತಾನೆ, ಶೋ ಮಾಡಿ ಎಲ್ಲ ಮಾಡಿ ಹೋಗಲ್ಲ ಜನಗಳಿಗೆ. ಸೀಕ್ರೆಟ್ ಇದೆ ವಾಸ್ತುಗಳು, ನಾವು ಹೇಳೋದಿಲ್ಲ. ಆ ಸೀಕ್ರೆಟ್ಸ್ ಮಾಡಬೇಕು, ಅವೆಲ್ಲ ಮಾಡಿದ್ರೆ ಜನಾಕರ್ಷಣೆ ನಿಮ್ಮ ಹತ್ರ ಬರ್ತಾರೆ ಹುಡ್ಕೊಂಡು. ಸರ್, ಈಗ ಮನೆ ವಾಸ್ತು ಹೇಳಿದ್ರಿ, ಓಕೆ, ನಾವು ಇರೋ ಜಾಗ ಆದ್ರೆ ವ್ಯವಹಾರ ಮಾಡ್ತಾ ಇರ್ತಾರೆ. ಒಬ್ರು ಶಾಪ್ ಇಟ್ಕೊಂಡಿರ್ತಾರೆ, ಒಬ್ರು ಇಂಡಸ್ಟ್ರಿ ಇಟ್ಕೊಂಡಿರ್ತಾರೆ, ಅವ್ರದ್ದು ಈಗ ಅಕಸ್ಮಾತ್ ಬಾಡಿಗೆಗೆ ತಗೊಂಡಿರ್ತಾರೆ, ಒಬ್ರು ಓನ್ ಬಿಲ್ಡಿಂಗಲ್ಲಿ ಇರ್ತಾರೆ. ಅವ್ರಿಗೇನಾದರೂ ವಾಸ್ತು ಇದೆಯಾ? ಕ್ಯಾಶ್ ಕೌಂಟ್ರ್ ಇಲ್ಲೇ ಇರಬೇಕು, ಇಷ್ಟು ಅಡಿ ಹೈಟ್ ಇರಬೇಕು, ಇಷ್ಟು ಅಗಲ ಇರಬೇಕು, ಆ ಥರ ಏನಾದರೂ ಇದೆಯಾ ಅವರಿಗೆ? ಕಂಪಲ್ಸರಿ ಇದೆ ನೋಡಿ. ಇದು ಅಂಗಡಿ, ರೋಲಿಂಗ್ ಶಟ್ರು, ಇದು ರೋಡು, ಈಸ್ಟ್ ರೋಡ್ ಇದು. ಓಕೆ, ಇದು ಈಸ್ಟ್ ರೋಡು, ಇದು ಅಂಗಡಿ. ಈಗ ಬೆಂಗಳೂರಲ್ಲಿ ರೋಡ್ ಯಾವ್ಯಾವ ದಿಕ್ಕಿಗೆ ರೋಡ್ಗಳು ಬಂದ್ಬಿಟ್ಟಿರ್ತವೆ ಸರ್? ಅಲ್ಲ, ಇದು ರೋಲಿಂಗ್ ಶಟ್ರು, ಓಕೆನಾ. ಇದು ಈಸ್ಟ್ ಸಹ. ಈ ಈಸ್ಟಲ್ಲಿ ನಿಮಗೆ ಈ ಸೆಂಟ್ರಿಂದ ಇದು ಅಗ್ನಿಮೂಲೆ ಬರುತ್ತೆ, ಸೌತ್ ಈಸ್ಟ್ ಆಗುತ್ತೆ. ಇದು ನಾರ್ತ್ ಈಸ್ಟ್ ಆಗುತ್ತೆ, ಓಕೆನಾ. ಇಲ್ಲೇ ಎಂಟ್ರಿ ಇರಬೇಕು, ಇಲ್ಲೇ ಎಂಟ್ರಿ ಕೊಡಬೇಕು. ರೋಲಿಂಗ್ ಶಟ್ರ್ ಫುಲ್ ಅಪರ್ ಮಾಡಿ ಕೂತ್ಕೊತಾರೆ, ಆಯಿತಾ. ಇಲ್ಲಿ ನೈಋತ್ಯ ಇದು ಕ್ಯಾಶ್ ಕೌಂಟ್ರು ಯಜಮಾನ ಇಲ್ಲಿ ಕೂತಿರ್ಬೇಕು. ನೀವು ಕ್ಲೈಮ್ಯಾಕ್ಸಿಗೆ ಕೊಟ್ಬಿಟ್ರೆ ಕ್ಯಾಶ್ ಕೌಂಟ್ರ್ ಎಲ್ಲ ಸ್ಟಾರ್ಟಿಂಗೇ ಮಾಡ್ಕೊಂಡಿರ್ತಾರ, ಲೆಫ್ಟಿಗೆ ಸ್ಟಾರ್ಟಿಂಗೇ ಮಾಡಬಾರ್ದು. ಕೆಲವರೆಲ್ಲ ಇಲ್ಲೇ ಮಾಡ್ತಾರೆ, ಬಟ್ ಇದು ಸೆಕೆಂಡ್ ಆಪ್ಷನ್. ನಾರ್ತ್ ಈಸ್ಟ್ ಬದಿಲ್ಲ, ಈ ಸೆಕೆಂಡ್ ಆಪ್ಷನು. ಫಸ್ಟ್ ಆಪ್ಷನ್ ಇದು. ಇಲ್ಲಿ ಆಗಲ್ಲ ಅಂದರೆ ಇಲ್ಲಿ ಕೂತ್ಕೋಬೋದು. ಮತ್ತು ಇಲ್ಲೂ ಇಷ್ಟು ಕಂಪಲ್ಸರಿ ಕ್ಲೋಸ್ ಇರಲೇಬೇಕು. ರೋಲಿಂಗ್ ಶಟ್ರ್ ಎತ್ತಿದ್ರು ಇದೇನೋ ಪಾರ್ಟೇಷನ್ ಮಾಡಿಕೊಂಡು ಇಲ್ಲಿ ಇಟ್ಕೊಂಡ್ರೆ ಕಂಪಲ್ಸರಿ ಈಸ್ಟ್ ಡೋರಲ್ಲಿ ಅರ್ಧ ಕ್ಲೋಸ್ ಆಗಿರಬೇಕು. ಹೋಟ್ಲಾದ್ರು ಅಷ್ಟೇ, ಯಾವುದನ್ನ ಆಗಲಿ ಅರ್ಧ ರೋಲಿಂಗ್ ಶಟ್ರು ಏನಾದರೂ ಫುಲ್ ಪರ್ಮನೆಂಟ್ ಕ್ಲೋಸ್ ಇರಬೇಕು. ರೋಲಿಂಗ್ ಶಟ್ ತೆಗೆದ ತಕ್ಷಣ ಇದೆಲ್ಲ ಗ್ಲಾಸ್ ಗೀಸ್ ಹಾಕ್ಕೊಂಡು ಇರಬೇಕು. ಇಲ್ಲಿ ಎಂಟ್ರಿ ಕೊಡಬೇಕು. ಈಗ ನೀವು ಇಲ್ಲಿ ಎಂಟ್ರಿ ಕೊಡಬೇಕು. ಈಗ ಪ್ರಾವಿಷನ್ ಸ್ಟೋರ್ ಆದರೂ ಕ್ಲೋಸ್ ಬೇಕೇ ಬೇಕು. ಏನಾದರೂ ಆಗಲಿ ಇಲ್ಲೇ ಎಂಟ್ರಿ ಕೊಡಬೇಕು. ಈ ಕಡೆ ಇಲ್ಲಿ ಕ್ಯಾಶ್ ಕೌಂಟರ್ ಇರಬೇಕು, ಇಲ್ಲ ಇಲ್ಲಿರಬೇಕು ಕೌಂಟ್ರು. ಸೆಕೆಂಡ್ ಪ್ಲೇಸಲ್ಲಿ ಕೊಡ್ಬೋದು ನಾರ್ತ್ ಈಸ್ಟಲ್ಲಿ. ಓಕೆ, ಹಿಂಗೆ ಮಾಡ್ಕೊಂಡ್ರೆ ಈಸ್ಟ್ ಫೇಸ್ ಅವ್ರು ಚೆನ್ನಾಗಿರ್ತಾರೆ. ಇದರಲ್ಲೂ ಮತ್ತು ಇಲ್ಲಿ ಒಂದು ಕಿಟಕಿ ಇರಬೇಕು. ಕಿಟಕಿ ಎಲ್ಲ ಬೆಂಗಳೂರು ಕಡೆ ಎಲ್ಲ ಕ್ಲೋಸ್ ಆಗಿರುತ್ತೆ, ಎಲ್ಲ ಕ್ಲೋಸೇನು. ಎಲ್ಲ ಯಾರೂ ಕಿಟಕಿ ಮಾಡಲ್ಲ, ಯಾರೂ ಮಾಡೋದಿಲ್ಲ. ತುಂಬ ಮನೆ ಈಗೆಲ್ಲ ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ಗೆಲ್ಲ ಮಾಡ್ತಾ ಇದೀನಿ ವಾಸ್ತು. ದೊಡ್ಡ ದೊಡ್ಡ ಗೋಡನ್ಗಳು ನಾನೇ ಪ್ಲಾನ್ ಹಾಕ್ಸಿ ನಾನೇ ಕೊಡ್ತಾ ಇದ್ದೀನಿ, ಎಲ್ಲ ಕಡೆ ಓಪನ್ ಕೊಡ್ತಾ ಇದ್ದೀನಿ. ಯಾಕಂದರೆ ಅವ್ರು ಯಾರು ಓಪನೇ ಕೊಡಲ್ಲ ಸರ್ ನಮ್ಮ ಗಾರ್ಮೆಂಟ್ಸಲ್ಲಿ, ಕಳ್ತನ ಆಗ್ಬಿಡುತ್ತೆ ಅಂದರೆ. ಕೊಳ್ತನ ಆದರೆ ನಾನು ಕೇಳು, ಹಾಕು ಫಸ್ಟು ಅಂದರೆ ಗ್ರಿಲ್ ಹಾಕ್ಸಿ ಎಲ್ಲ ಕಡೆ ಎಲ್ಲ ಕಡೆ ಇಲ್ಲೊಂದು ಕಿಟಕಿ, ಇಲ್ಲೊಂದು ಕಿಟಕಿ ಹಿಂಗೆ ಕೊಡ್ಸಿದ್ದೀನಿ. ಸೂಪರಾಗಿ ನಡೀತಾ ಇದೆ. ಆ ಅಪ್ಪ ಕರೋನಾ ಟೈಮಲ್ಲಿ ಬಿದ್ದೋದವನು, ಇದುವರೆಗೂ ಫ್ಯಾಕ್ಟ್ರಿ ಮಾಡೋಕ್ಕಾಗಿಲ್ಲ. ಸಾಯಿ ಗಾರ್ಮೆಂಟ್ಸ್ ಅಂತ ಅಲ್ಲಿ ಪಕ್ಕದಲ್ಲಿ ಇದೆ, ದೊಡ್ಡ ನೈಸ್ ರೋಡ್ ಹತ್ರ. ಆ ಪಕ್ಕದಲ್ಲಿ 4 ಫ್ಲೋರಲ್ಲಿ ಇಕ್ಕಿದ್ದ ಮಿಷನ್ನು. ಹುಡುಗರು ಅವ್ರು ನೋಡಿದ್ರೆ ಅವರು ಗಾರ್ಮೆಂಟ್ಸ್ ಬಿಟ್ಟರೆ ಹಿಂಗೆ ಹೆಂಗಸರೆಲ್ಲ ಸಾವಿರಾರು ಜನ ಬಿಡೋದು. ನಾನು ಯಾವಾಗಲೂ ಈ ಮನುಷ್ಯನ ಚೆನ್ನಾಗಿ ಇಟ್ಟಿರಪ್ಪ, ಯಾಕಂದ್ರೆ ಇಷ್ಟು ಜನಕ್ಕೆ ಕೆಲಸ ಕೊಡ್ತಾ ಇದ್ದಾನೆ, ಇಷ್ಟು ಜನಕ್ಕೆ ಊಟ ಕೊಡ್ತಾ ಇದ್ದಾನೆ, ಇವ್ರು ಚೆನ್ನಾಗಿರ್ಬೇಕು ಅಂತ ಅದೇ ಮನುಷ್ಯನ ಹತ್ರ ವಾಸ್ತು ಕುಡ್ಕೊಂಬಂದವನೆ. ನೋಡಿ ಕತೆ ಹೆಂಗಿದೆ ಅಷ್ಟ. ನಾನು ಸರ್ ನಿಮ್ಗೆ ನಂಬಲ್ಲ, ನಾನು ಫುಲ್ ಲಾಸಲ್ಲಿದ್ದೀನಿ. ಇದು ಫುಲ್ ಕ್ಲೋಸ್ ಮಾಡಬೇಡ್ರಿ. ಈಗ ನೀವು ಹೇಳಿದ್ರಲ್ಲ ಸರ್, ಇಡೀ ಕರ್ನಾಟಕದಲ್ಲಿ ಮಂಜುನಾಥ ಅಂದರೆ ನಾನು ಅನ್ಕೊಂಡಿದ್ದ ಪ್ರಕಾರ ಆಡಿ ಬೆನ್ಸ್ ಎಲ್ಲ ಕಾರು ಬಂದಿರುತ್ತೆ ಅಂತ. ನೀವು ಅದು ಫೇಲ್ಯೂರ್ ಅಂತ ಹೇಳಿದ್ ನಂಗೆ ಇವಾಗ ಹೇಳಿದಾಗಲೇ ಗೊತ್ತಾಯಿತು. ನೀವು ಶಾಕ್ ಆದ್ರಲ್ಲ, ನಾನು ಶಾಕ್ ಆದೆ. ಗಾರ್ಮೆಂಟ್ಸ್ ಯಜಮಾನ್ರು ನನ್ನ ಹತ್ರ ಬಂದು ಸರ್ ತುಂಬ ಲಾಸಲ್ಲಿದ್ದೀನಿ ಅಂತ ಕರ್ಕೊಂಡೋಗಿ 4 ಫ್ಲೋರ್ ತೋರಿಸಿದ್ರು, ಕೆಳಗಡೆ ಮೇಲ್ಗಡೆ ಎಲ್ಲ. ನಾನು ಒಂದು ಗ್ರಿಪ್ಗೋಸ್ಕರ ನಡೆಸ್ತಾ ಇದ್ದೀನಿ, ಇಷ್ಟು ಜನ ಕೆಲಸ ಕೊಡೋಕ್ಕೋಸ್ಕರ. ನನಗೆ ಲಾಭ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಇವರೆಲ್ಲರಿಗೂ ಸಂಬಳ ಕೊಡಬೇಕಲ್ಲ, ಇವ್ರನ್ನೆಲ್ಲರೂ ಮನೆ ಕಳ್ಸೋಕ್ಕೆ ನನಗೊಂಥರ ಮುಜುಗರ ಆಗ್ತಾಯಿದೆ ಸರ್ ಅಂದಾಗ, ನಾನು ಅಪ್ಪನ ಹಿಂದೆ ಇದ್ದು ನಾನೇ ಡೈಲಿ ಫೋನ್ ಮಾಡಿ ಅವ್ರಿಗೆ ವಾಸ್ತುದು ಒಂದು ಗೋಡನ್ ಹುಡುಕಿ ನಾನು ರೆಡಿ ಮಾಡಿ ಅವ್ರನ್ನೆಲ್ಲ ಆ ಕೆಲಸಗಾರನ ತೆಗಿಬೇಡಿ ಸರ್ ದಯವಿಟ್ಟು, ಒಂದು ತಿಂಗಳು ಹಂಗೆ ರಜೆ ಕೊಟ್ಟು ಹೊಸದನ್ನು ಶಿಫ್ಟ್ ಮಾಡ್ತಾಯಿದ್ದೀನಿ ಅಂತೇಳಿ ಶಿಫ್ಟ್ ಮಾಡಿಬಿಟ್ಟು ಈ ಕಡೆಗೆ ಹಾಕಿದ್ವಿ. ಈಗ ಅವ್ರನ್ನ ಮತ್ತು ಇಲ್ಲಿರೋರು ಆಲ್ಮೋಸ್ಟ್ 70-60% ಅವ್ರನ್ನೇ ತಗೊಂಡು ಮತ್ತೆ ಹೊಸದು ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ, ಫುಲ್ ಖುಷಿಯಾಗಿದ್ದಾರೆ ಅವರು. ಗಾರ್ಮೆಂಟ್ಸೇ ಪಾಪ ತುಂಬ ಲಾಸ್ ಆಗಿದ್ದಾರೆ ಗಾರ್ಮೆಂಟ್ಸ್ ಅವರು. ಈ ಕರೋನಾ ಟೈಮಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಗಿದ್ದಾರೆ.
ನಾನು ಯಾಕಂದರೆ ಅಷ್ಟು ಜನಕ್ಕೆ ಕೆಲಸ ಕೊಡ್ತಾ ಇರೋಲ್ಲ ಆ ಅಪ್ಪನ ಹತ್ರ ನಾನು ಕಾಸೇ ಕೇಳಿಲ್ಲ. ಕಾಸು ಕೇಳಿ ಯಾಕಂದರೆ ಅಷ್ಟು ಜನಕ್ಕೆ ಅನ್ನ ಹಾಕೋವಾಗ ಒಬ್ಬರ ಹತ್ರ ನಾವು ಈಸ್ಕೊಂಡು ನನಗೆ ಒಂಥರ ತೃಪ್ತಿ ಅನ್ಸೋದಿಲ್ಲ. ಅಷ್ಟು ಜನಕ್ಕೆ ಊಟ ಕೊಡ್ತಾ ಇದ್ದಾನೆ ಗಾರ್ಮೆಂಟ್ಸ್ ಮಾಡಿ, ಚೆನ್ನಾಗಿಲ್ಲ ಅವರು. ಇಲ್ಲ ಆ ಅಪ್ಪ ಬಿಟ್ಬಿಟ್ಟಿದೆ ಸರ್, ದುಡ್ಡಿಲ್ಲ ಸರ್ ನನ್ನ ಹತ್ರ, ಆಗಲ್ಲ ಅಂತ ನಾನು ಹೇಳಿದೆ. ಸರ್ ಎದ್ದು ಹೋಗಿ ಮಾಡಿ ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ಅಲ್ಲಿ ಹುಡುಕಿ ಅಂತ ನಾನೇ ಹೋಗಿ ದೊಡ್ಡ ಗೋಡನ್ನೊಂದು ಹುಡುಕಿ ವಾಸ್ತುಗಿರೋದು ಅದು ಕಟ್ತಾಯಿದ್ರು. ಅದನ್ನು ವಾಸ್ತು ಪ್ರಕಾರ ಮಾಡಿಸಿ ಡೋರ್ಗಳೆಲ್ಲ ಓಪನ್ ಮಾಡಿಸಿ ನಾರ್ತ್ ಈಸ್ಟ್ ರೋಡ್ ಕೂತಿರೋದು ನೋಡಿ ಅವ್ರಿಗೆ ಮಾಡಿಕೊಟ್ಟಿದ್ದೀನಿ. ಬಂಬಟಾಗಿ ನಡೀತಿದೆ, ಚೆನ್ನಾಗಿ ನಡೀತಾ ಇದೆ. ಆ ಥರ ನೋಡುವಾಗ ಸ್ವಲ್ಪ ಒಂಚೂರು ವಿಚಾರ ಮಾಡಿಕೊಂಡು ದೊಡ್ಡ ಫ್ಯಾಕ್ಟ್ರಿಗೆ ಮಾಡ್ತಾರೆ, ವಾಸ್ತು ನೋಡಲ್ಲ. ಎಲ್ಲೋ ತೊಗೊಂಬಂದು ಇಲ್ಲಿ ಹಾಕ್ತಾರೆ, ಇಲ್ಲಿ ತೊಗೊಂಬಂದು ಅಲ್ಲಿ ಹಾಕ್ತಾರೆ, ಎಲ್ಲ ಮಿಸ್ಪ್ಲೇಸ್ ಮಾಡ್ತಾರೆ. ಯಾವುದನ್ನು ಒಂದು ವಸ್ತುಗಳನ್ನು ಎಲ್ಲೆಲ್ಲಿ ಇಡಬೇಕೋ ಅದನ್ನು ಮಿಸ್ಪ್ಲೇಸ್ ಮಾಡಿದಾಗ ಅದು ನಮ್ಮನ್ನು ಮಿಸ್ಪ್ಲೇಸ್ ಮಾಡುತ್ತೆ ಅಷ್ಟೇ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಮುಖ್ಯವಾಗಿ ವಾಸ್ತು ನೋಡಲೇಬೇಕು, ಕಂಪಲ್ಸರಿ. ಅದು ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ತುಂಬ ದೊಡ್ಡದಾಗಿಲ್ಲ ಅಂದ್ರೆ ಮೇಯ್ನ್ ವಾದರೂ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕೆಂದರೆ ಕಷ್ಟಪಡ್ತೀವಿ, ಸಾಲ ಮಾಡ್ತೀವಿ, EMI ಕಟ್ತೀವಿ, ಮಕ್ಕಳು ಎಲ್ಲ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇದು ಒಂದು ರೆಸ್ಪಾನ್ಸಿಬಿಲಿಟಿ, ವಾಸ್ತು ಅನ್ನೋದು ಒಂದು ರೆಸ್ಪಾನ್ಸಿಬಿಲಿಟಿಯಾಗಿ ಮಾಡಲಿ ಎಲ್ಲರೂ ಅನ್ನೋದು ನನ್ನ ಉದ್ದೇಶ. ಯಾಕಂದರೆ ಬಿಸ್ನೆಸ್ ಮಾಡೋರು ಒಂದು ವಾಸ್ತುನ ನೋಡ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ, ಖಂಡಿತ ಒಳ್ಳೆಯದಾಗುತ್ತೆ. ನಾನು ಈ ಥರ ಹೇಳಿದ್ನಲ್ಲ, ಈ ಅಂಗಡಿಗೆ ಈಸ್ಟ್ ಅಂಗಡಿಗೆ ಈ ಥರ ಅರ್ಧ ಕ್ಲೋಸ್ ಇರಲೇಬೇಕು, ಫುಲ್ಲು ಕ್ಲೋಸ್ ಇರಲೇಬಾರ್ದು. ಅದೇ ಈ ಕಡೆ ವೆಸ್ಟ್ ಕಡೆ ಈ ಕಡೆ ರೋಡ್ ಇತ್ತು ಅಂದ್ಕೊಳ್ಳಿ, ಈ ಕಡೆ ರೋಡ್ ಇತ್ತು, ಇದೆಲ್ಲ ಫುಲ್ ರೋಲಿಂಗ್ ಶಟರ್ ಇದೆ. ಇದು ರೋಲಿಂಗ್ ಶಟರ್ ಇದ್ದರೆ ಇಲ್ಲ ಅರ್ಧ, ಇದು ಕುಬೇರ ಮೂಲೆ ಆಗುತ್ತೆ. ಓಕೆ, ಇದು ಮಾತ್ರ ಓಪನ್ ಇರಬೇಕು, ಇದು ಓಪನ್ ಇರಬೇಕು, ಇದು ಅರ್ಧ ಕ್ಲೋಸ್ ಇರಬೇಕು. ಇಷ್ಟು ಕ್ಲೋಸ್ ಕಂಪಲ್ಸರಿ ಕ್ಲೋಸ್ ಇರಲೇಬೇಕು ಇದು. ಓಕೆ, ಇದು ಕುಬೇರ ಮೂಲೆ ನಿಮ್ಮದು, ಇದು ಆಫೀಸ್ ಇರುತ್ತೆ, ಇದು ಈ ಥರ ಎಂಟ್ರಿ ಕೊಡ್ಬೋದು. ಆವಾಗ ಇಲ್ಲಿ ಕಿಟಕಿ ಇರಬೇಕು. ಹಿಂಗೆ ಬಂದರೆ ಹಿಂಗೆ ಎಲ್ಲ ಒಂದೊಂದು ಇದಕ್ಕೂ ಒಂದೊಂದು ಇದೆ, ಒಂದು ದಿಕ್ಕಲ್ಲೂ ಒಂದೊಂದು ಥರ ಪ್ಲಾನ್ ಮಾಡಿಕೊಂಡು ಚೆನ್ನಾಗಿ ಮಾಡ್ಕೊಂಡ್ರೆ ಎಲ್ಲರೂ ಏನು ಗೊತ್ತಾ, ಬಿಸ್ನೆಸ್ ಮಾಡಬೇಕು ಅಂತ ಎಲ್ಲರಿಗೂ ಆಸೆ. ಎಲ್ಲರೂ ಅಂಗಡಿ ಇಡಬೇಕು, ನಾನೊಂದು ಬಿಸ್ನೆಸ್ ಮಾಡಬೇಕು ಅಂತ. ಆ ಬಿಸ್ನೆಸ್ ಮಾಡೋ ಪ್ಲೇಸನ್ನ ಸೆಟ್ ಮಾಡ್ಕೊಳ್ಳಲ್ಲ. ನಮ್ಮ ಮನೆ ಚೆನ್ನಾಗಿದೆ ಅಂತಾರೆ. ನಿಮ್ಮ ಮನೆ ಚೆನ್ನಾಗಿದ್ರೂ ನೀನು ಮತ್ತೆ 8 ಅವರ್ ಹೋಗಿ ಆಫೀಸಲ್ಲಿ ಕೂತ್ಕೊತೀಯಲ್ಲ. ಏನು ಸುರೇಂದ್ರ ಅವರೇ, 8 ಅವರ್ ಹೋಗಿ ಆಫೀಸಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಎನರ್ಜಿ ಇರಬೇಕಲ್ಲ. ನೈಟ್ ಎನರ್ಜಿ ಮನೇಲಿರುತ್ತೆ, ಸೊ ಆಫೀಸಲ್ಲೂ ಎನರ್ಜಿ ಬೇಕು, ಅದು ಚೆನ್ನಾಗಿರಬೇಕು. ಅದು ಚೆನ್ನಾಗಿದ್ದು ಇದು ಚೆನ್ನಾಗಿದ್ದರೆ 100% ಫಸ್ಟ್ ಕ್ಲಾಸ್ ಆಗುತ್ತೆ. ಒಂದು ಸಲ ಈಗ ನಿಮ್ದು ಏನಾದರೂ ಇದ್ದರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಸರ್ ಈ ಥರ ಅಂಗಡಿ ಇದೆ ನಮ್ಮದು, ಈ ಥರ ಇದೆ, ನಾನು ಇಲ್ಲಿ ಕೂತ್ಕೊತಾ ಇದ್ದೀನಿ, ಜನ ಇಲ್ಲಿ ಬರೋದು, ಜನಾಕರ್ಷಣೆ ಬೇಕು. ಮೈನು ಬಿಸ್ನೆಸ್ ಮೀನ್ಸ್ ಜನಾಕರ್ಷಣೆ ಇಲ್ಲದೇ ಇದ್ದರೆ ಆ ಪ್ಲೇಸಲ್ಲಿ ಏನೂ ನಡೆಯಲ್ಲ. ಅರ್ಥ ಇದೆ ಸಾ? ಸುಮ್ಮನೆ ಕೆಲವು ಅಂಗಡಿಗಳು ನೋಡಿ, ಹಳೇ ಅಂಗಡಿಗಳು ಸಿಕ್ಕಾಪಟ್ಟೆ ಜನ ಹೋಗ್ತಾರೆ, ನುಗ್ಗುತ್ತಾ ಇರ್ತಾರೆ. ಹಳೇ ಅಂಗಡಿ ಇರ್ತದೆ, ಅದು ಏನಕ್ಕೆ ಹೋಗ್ತಾರೆ ಹೇಳಿ? ಏನೋ ಪಕ್ಕದ ಅಂಗಡಿ ಒಂದು ಸಕ್ಕತ್ತಾಗಿ ಮಾಡಿರ್ತಾನೆ, ಶೋ ಮಾಡಿ ಎಲ್ಲ ಮಾಡಿ ಹೋಗಲ್ಲ ಜನ ಅಲ್ಲಿಗೆ, ಇಲ್ಲಿಗೆ ಹೋಗ್ತಾರೆ. ಅದು ಜನಾಕರ್ಷಣೆ, ಅದು ಅರ್ಥ ಆಯ್ತು ನಿಮಗೆ? ಈಗೆಲ್ಲ ಲೈಟು ಬೆಳಗ್ಗೆ ಅದು ಇದು ಹಾಕಿದ್ರೆ ಬರೋಲ್ಲ ಜನಾಕರ್ಷಣೆ. ಎಲ್ಲಿ ಟೇಸ್ಟ್ ಇದೆ, ಎಲ್ಲಿ ಕ್ವಾಲಿಟಿ ಇದೆ ಅಲ್ಲಿ ಹುಡುಕ್ತಾರೆ ಜನ. ಈಗ ಏನು ಸಾ, ನೀನು ಎಷ್ಟೇ ದೊಡ್ಡ ಇದು ಮಾಡಿದ್ರೂ ಬರೋದಿಲ್ಲ. ಸೊ ಹಂಗೆ ಜನಾಕರ್ಷಣೆ ಬೇಕು. ಆ ಜನಾಕರ್ಷಣೆಗೆ ಒಂದಷ್ಟು ಸೀಕ್ರೆಟ್ ಇದೆ, ವಾಸ್ತವಗಳು ನಾವು ಹೇಳೋದಿಲ್ಲ. ಆ ಸೀಕ್ರೆಟ್ಸ್ ಮಾಡಬೇಕು. ಅವೆಲ್ಲ ಮಾಡಿದ್ರೆ ಜನಾಕರ್ಷಣೆ ನಿಮ್ಮ ಹತ್ರ ಬರ್ತಾರೆ ಹುಡ್ಕೊಂಡು, ಇಲ್ಲಾಂದರೆ ಬರೋದಿಲ್ಲ. ಮಾಡೋದು ನೀವು ಹೇಳ್ತಿರಬೇಕಾದ್ರೆ ಹೇಳ್ತೀನಿ, ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಹೇಳ್ತೀವಿ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ. ಸುರೇಂದ್ರ ಅವ್ರು ಹೇಳಿದಾರಲ್ಲ ಈಗ, ಹಾಂ.